ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಮಾಧುರಿ ಅಂತ, ಊರು ರಾಯಚೂರು, ವಯಸ್ಸು 32 ವರ್ಷ ಎಂದು ತಿಳಿಸಿಕೊಟ್ಟಿದ್ದಾರೆ. ಜಾತಿ ಬ್ರಾಹ್ಮಣ ಜಾತಿ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಬಣ್ಣ ಗೋಧಿ ಬಣ್ಣ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಕೆಲಸ ಗೃಹಿಣಿಯಾಗಿ ಮನೆಯಲ್ಲಿಯೇ ಇರುತ್ತೇನೆ, ಯಾರ ಸಹವಾಸನ ಕೂಡ ಮಾಡಿಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಗಂಡ ಅಂಕುಶ್ ದೇಶ್ಮುಖ್ ಎಂದು ಹೇಳಿಕೊಂಡಿದ್ದಾರೆ. ಆಸ್ತಿ 30 ಎಕರೆ ಜಮೀನು ಹಾಗೂ 3 ಅಂತಸ್ತಿನ ಮನೆ ಇದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ತೂತು ಟೈಟ್ ಆಗಿದೆ ಅಂತೆ. ಮಕ್ಕಳು 5 ವರ್ಷದ ಹೆಣ್ಣು ಮಗಳು ಒಬ್ಬಳು ಇದ್ದಾಳೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ನನಗೆ ಸುಖ ಸಿಗುತ್ತಿಲ್ಲ, ಅದಕ್ಕಾಗಿ ಈ ನಿರ್ಧಾರವನ್ನು ಮಾಡಿದ್ದೇನೆ, ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಪತಿಯ ಜೊತೆ ನನ್ನ ಒಡನಾಟವನ್ನು ನೋಡಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಯಜಮಾನರು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರು, ಚೆನ್ನಾಗಿ ಆಸ್ತಿ ಮಾಡಿದ್ದಾರೆ, ಕೊನೆಯವರೆಗೂ ಆರಾಮವಾಗಿ ಇರಬಹುದು. ಪಕ್ಕದಲ್ಲಿ ನಾನು ಇಲ್ಲ ಅಂದರೆ ಮಲಗುವುದೇ ಇಲ್ಲ, ದಿನ ರಾತ್ರಿ ತೂತು ಬೇಕು, ಕೊಡಲಿಲ್ಲ ಅಂದರೆ ಬೇಜಾರು ಆಗುತ್ತಿದ್ದರು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದರು. ಬದುಕಿನ ಬಗ್ಗೆ ಸಾವಿರಾರು ಕನಸುಗಳನ್ನು ಕಂಡಿದ್ದರು. ಮಗಳ ಭವಿಷ್ಯತ್ತಿನ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುತ್ತಿದ್ದರು. ಬೇಡ ಅಂದರೂ ಹಗಲು ರಾತ್ರಿ ದುಡಿದು ಸಂಪಾದಿಸುತ್ತಿದ್ದರು. ಮೊನ್ನೆಯಷ್ಟೇ ಅಂದರೆ 3 ವರ್ಷದ ಕೆಳಗೆ ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇಂತಹ ಆಂಟಿಗೆ ಬಾಳು ಕೊಡುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅಥವಾ ಇವರ ಫೋನ್ ನಂಬರ್ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಇವರು ಹೇಳುತ್ತಾರೆ, ನಾನು ಮದುವೆಯಾಗುವಂತಹ ಹುಡುಗನ ಗುಣಗಳು ಈ ರೀತಿ ಇರಬೇಕು ಎಂದು ಅವರು ತಿಳಿಸಿಕೊಟ್ಟಿದ್ದಾರೆ. ಜಾತಿಯ ಬಗ್ಗೆ ಅಭ್ಯಂತರ ಇಲ್ಲ, ಎಲ್ಲ ಜಾತಿ ನಡೆಯುತ್ತದೆ, ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳು ಇರಬಾರದು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. 40 ವರ್ಷದ ಒಳಗಿನವರು ಮಾತ್ರ ಸಂಪರ್ಕಿಸಿ. ಸಮಾಜದಲ್ಲಿ ಒಳ್ಳೆಯ ಪ್ರತಿಷ್ಠೆಯನ್ನು ಹೊಂದಿರಬೇಕು, ಕಷ್ಟಪಟ್ಟು ದುಡಿಯುವ ಹುಡುಗನಾಗಿರಬೇಕು, ಕುಳಿತು ತಿನ್ನುವ ಗಂಡು ಮಕ್ಕಳು ಬೇಡ, ಪ್ರೀತಿ ತೋರಿಸುವುದೇ ನಿಮ್ಮ ಮೂಲ ಉದ್ದೇಶ ಆಗಿರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ನನಗೆ 2ನೇ ಮಗು ಬೇಡ, ಒಂದೇ ಇದೆ ಸಾಕು ಎಂದು ಕೂಡ ತಿಳಿಸಿದ್ದಾರೆ. ನಮ್ಮನ್ನು ಚೆನ್ನಾಗಿ ನೋಡಿಕೊಂಡರೆ ಆಸ್ತಿ ಎಲ್ಲ ಪಾಲು ಸಿಗುತ್ತೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೆ ಇವರ ಹತ್ತಿರ ಯಮಹಾ FZX ಎಂಬ ಬೈಕ್ ಕೂಡ ಇದೆ. ಈ ಬೈಕನ್ನು ಯಾರಿಗೆ ಅವರು ಇಷ್ಟವಾಗುತ್ತಾರೋ ಅಂಥವರಿಗೆ ಫ್ರೀಯಾಗಿ ಕೂಡ ಕೊಡುತ್ತಾರಂತೆ. ಹಾಗೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಸ್ನೇಹಿತರೆ, ಓಕೆ ಬನ್ನಿ ಯಮಹಾ FZX ಬೈಕ್ನ ರಿವ್ಯೂವನ್ನು ನೋಡೋಣ. ಫ್ರೆಂಡ್ಸ್, ಯಮಹಾ FZX ಬೈಕ್ನಲ್ಲಿ ರೆಟ್ರೋ ಸ್ಟೈಲ್ ಡಿಸೈನ್, LED ಹೆಡ್ ಲ್ಯಾಂಪ್ಸ್, ಡಿಜಿಟಲ್ ಕ್ಲಸ್ಟರ್ ಹಾಗೆ ಬ್ಲೂಟೂತ್ ಕನೆಕ್ಟಿವಿಟಿ, 149cc ಇಂಜಿನ್ ಕೂಡ ಈ ಬೈಕ್ನಲ್ಲಿ ನೋಡಬಹುದಾಗಿದೆ. ಫ್ಯೂಯಲ್ ಇಂಜೆಕ್ಷನ್, ಏರ್ ಕೂಲ್ಡ್ ಸಿಸ್ಟಮ್, 5 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಈ ಬೈಕ್ನಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಈ ಬೈಕ್ ಗುಡ್ ಮೈಲೇಜನ್ನು ಕೂಡ ಕೊಡುತ್ತದೆ. ಸ್ಟ್ರೀಟ್ ಕಂಫರ್ಟ್ ಎಂದು ಹೇಳಲಾಗ್ತಿದೆ. ಹಾಗೆ ಅಪ್ರೈಟ್ ಸೀಟಿಂಗ್, ವೈಡ್ ಟೈರ್, ಆಲಿ ವೀಲ್ಸ್, ಫ್ರಂಟ್ ಡಿಸ್ಕ್, ರೇರ್ ಡಿಸ್ಕ್ ಕೂಡ ಈ ಬೈಕ್ನಲ್ಲಿ ಕಾಣಬಹುದಾಗಿದೆ. ABS ಸೇಫ್ಟಿ ಕೂಡ ಈ ಬೈಕ್ನಲ್ಲಿ ಕಂಡುಬರುತ್ತದೆ. ಹಾಗೆ ಈ ಬೈಕ್ನಲ್ಲಿ ಸ್ಟ್ರಾಂಗ್ ಗ್ರಿಫ್, ಸ್ಮೂತ್ ರೈಡ್, ಸಿಟಿ ಫ್ರೆಂಡ್ಲಿ ಕೂಡ ಆಗಬಹುದಾಗಿದೆ. ಟರ್ನಿಂಗ್ ಕ್ಯಾಪಬಲ್, ಸ್ಟೈಲಿಶ್ ಟ್ಯಾಂಕ್, ಹಾಗೆ ಡ್ಯೂರಬಲ್ ಬಿಲ್ಡ್, ಲೋ ಮೇಂಟೆನೆನ್ಸ್, ಅಫೋರ್ಡಬಲ್ ಚಾಯ್ಸ್ ಎಂದು ಕೂಡ ತಿಳಿಸಲಾಗ್ತಿದೆ.